ಈಗಾಗಲೇ ರಮೇಶ್ ಕತ್ತಿಯವರು ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಇಲ್ಲಿ ನಮ್ಮ ಅಥಣಿ ತಾಲೂಕದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈಗ ಸುಮಾರು 68 FIR ಆದ್ರೂ ಇನ್ನೂ ಅರೆಸ್ಟ್ ಮಾಡಿಲ್ಲ. ಬೇಗನೆ ಅವನನ್ನು ಅರೆಸ್ಟ್ ಮಾಡಿ ಹಾಕಬೇಕು. ಇಲ್ಲವಾದರೆ ಉಗ್ರ ಹೋರಾಟವನ್ನು ನಮ್ಮ ಇಡೀ ಕರ್ನಾಟಕದಾದ್ಯಂತ ಮಾಡ್ತೀವಿ. ದಯಮಾಡಿ ಎಲ್ಲ ನಮ್ಮ ಸಮುದಾಯದವರು ಒಂದಾಗಿ ಬೆಂಗಳೂರು ಚಲೋ ಅನ್ನಬೇಕು. ವಿಧಾನಸಭೆಗೆ ಬ್ಯಾಡ್ರಿ ಜಾತಿ ಅಂತಂದರೆ ಏನಂತ ತಿಳ್ಕೊಂಡಿದ್ದ ನೀವು ಕತ್ತಿಯವರು? ಏನು ಕತ್ತಿಯೋ ಏನು ನೀವು ಕತ್ತಿನೋ? ಅದಕ್ಕಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಅವನು ಬಂಧಿಸಬೇಕು. ಸ್ಪಷ್ಟವಾಗಿ ಬಂಧಿಸದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ ಅಂತ? ಇನ್ನೂ ಹೆಚ್ಚಿನ ಕ್ರಾಂತಿ ಇದರೊಳಗೆ ನಾವು ಹೋರಾಟ ಮಾಡ್ತೀವಿ. ನಾವು ಅಂದಿಲ್ಲ ಅಂದ್ರೆ ಸ್ಪಷ್ಟವಾಗಿ ಅವರಲ್ಲಿ ಇದೆ, ವಿಡಿಯೋದಲ್ಲಿ ಇದೆ, ನೀವು ಕೇಳಿರ್ಬೋದು. ಇಲ್ಲ ಅವ್ನು ಬೇದಿದ್ದು ನಿಜ ಇದೆ, ನೋಡಿದಿರಿ ನೀವು. ಅದ್ರ ವಿಡಿಯೋ ಇದೆ ಅಲ್ವಾ? ಅದು ಮತ್ತೆ ಅರೆಸ್ಟ್ ಯಾಕೆ ಮಾಡಿಲ್ರಿ? ಏನಿದೆ ಅದೇ ಯಾರು ನಮಗೂ ಇನ್ನೂ ಮಿನಿಸ್ಟರು ನಿಮ್ಮವರು ಅದಾರು ಎಲ್ಲ ಇದನ್ನಿತ್ತು ಎಲ್ಲ ಇದು ಯಾಕೆ ಅರೆಸ್ಟ್ ಆಗ್ತಾ ಇಲ್ಲ? ಅವ್ರ ಅರೆಸ್ಟ್ ಯಾಕೆ ಮಾಡೋರು ಗೊತ್ತಾಗುತ್ತೋ. ಇನ್ನು ಉಗ್ರವಾದ ಹೋರಾಟ ಮಾಡಂತಲೇ ಗೊತ್ತಾಗುತ್ತೆ ಅವ್ರಿಗೆ. ನಮ್ಮ ಹೆಸರು ಶ್ರೀಶೈಲ್ ಗಸ್ತಿ. ಥ್ಯಾಂಕ್ ಯು ಸರ್. ನಾವು ನಿನ್ನೆ ಈಗ ಕಳೆದ 2 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಒಂದು ಆಡಳಿತ ಮಂಡಳಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಚಿಕ್ಕೋಡಿ ಮಾಜಿ ಸಂಸದರಾದಂಥ ಮಾನ್ಯ ರಮೇಶ್ ಕತ್ತಿಯವರು ಒಂದು ಬೇಡ ನಾಯಕ ಜನಾಂಗದ ಬಗ್ಗೆ ಸಾರ್ವಜನಿಕವಾಗಿ ಅವಹೇಳನಕಾರಿ ಜಾತಿ ನಿಂದನೆ ಮಾಡುವುದರ ಮುಖಾಂತರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರಿಂದ ನಾವು ಇವತ್ತು ಅಥಣಿ ತಾಲೂಕಾ ಇರ್ಬೋದು, ಕಾಗವಾಡ ತಾಲೂಕಾ ಇರ್ಬೋದು, ಎಲ್ಲ ಸಮುದಾಯದ ಜನರೊಂದಿಗೆ ಇವತ್ತು ಅಥಣಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಹಮ್ಮಿಕೊಂಡಿದ್ದ ಕಾರಣ ಅವ್ರ ಮೇಲೆ ಅಲ್ಟ್ರಾಸಿಟಿ ಕೇಸ್ ದಾಖಲಾಗಬೇಕು. ಅವ್ರನ್ನ ಕೂಡಲೇ ರಾಜ್ಯ ಸರ್ಕಾರ ಬಂಧನಕ್ಕೊಳಪಡಿಸಬೇಕು. ಈಗಾಗಲೇ ರಾಜ್ಯದ 60-70 ಲಕ್ಷ ವಾಲ್ಮೀಕಿ ಸಮುದಾಯದವರಿಗೆ ಅವಮಾನ ಮಾಡಿದಂತಾಗಿದೆ. ಈ ಕುರಿತು ರಾಜ್ಯ ಸರ್ಕಾರ ಗಂಭೀರವಾಗಿ ಇದನ್ನು ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ದಾಖಲು ಮಾಡಿ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು. ಒಂದು ವೇಳೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಸಮಾಜದ ಪ್ರಮುಖರ ಜೊತೆ ಚರ್ಚೆ ಮಾಡಿ ಇಡೀ ರಾಜ್ಯಾದ್ಯಂತ ಬೆಂಗಳೂರು ಇರ್ಬೋದು, ರಾಜ್ಯದ ಎಲ್ಲೇ ಜಿಲ್ಲೆಗಳು ಇರ್ಬೋದು, ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ, ಅವ್ರನ್ನ ಗೆರಾವ್ ಹಾಕೋದ್ರ ಮುಖಾಂತರ ಅವ್ರನ್ನ ನಾವು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ತಮ್ಮ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು.